ಅದರಿಂದಾನೇ ಎಲ್ಲಾರ್ಗು ಭಯ ಬಂದ್ಬಿಟ್ಟಿದೆ. ಎಷ್ಟೋ ಶಾಸಕರಿದ್ರು, ಯಾವ ಶಾಸಕರು ಮಾಡ್ಲಿಲ್ಲ ಕೆಲಸ ಆಗಲು, ಈ ತರ ಈ ಪೀರಿಯಡ್ ಆಗ್ತಾ ಇರೋದು ಕೆಲಸ ಆಗಲು ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೆ ಹಳೆ ಶಾಸಕರಿಗೆಲ್ಲ ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗ್ ಮಾತಾಡ್ತಾ ಇದ್ದಾರೆ ಬಗ್ಗೆ. ಜನಪ್ರತಿನಿಧಿ ಅಂದ್ಮೇಲೆ ನಾವೆಲ್ಲ ಆಯ್ಕೆ ಮಾಡಿದ್ಮೇಲೆ ಜನಪ್ರತಿನಿಧಿ ಕರ್ತವ್ಯ ಅರ್ಥ ಮಾಡ್ಕೊಳ್ಳಿ. ಅದೇನಾ ಡೆವಲಪ್ಮೆಂಟ್ ಮಾಡೋದು ಅವ್ರಿಗೆ ಇದು ಆಗ್ತಾ ಇಲ್ಲ. ಏನಪ್ಪ ಹಿಂಗ್ ಮಾಡಿದ್ರೆ ನೆಕ್ಸ್ಟ್ ಎಮ್ಮನೆ ಬಂದ್ಬಿಡ್ತಾರೆ ಅಂತ ಇನ್ನೊಂದು ಸರ್ ಇನ್ನೊಂದು ನಮ್ಮ ಎಮ್.ಎಲ್.ಎ ಸರ್ ಇಲ್ಲಿ ಕೇಳಿ ಸರ್, ನಮ್ಮ ಎಮ್.ಎಲ್.ಎ ಯಾವ ಬೇರೆಯವ್ರ ತರ 100 ಎಕರೆ 200 ಎಕರೆ ಇಟ್ಕೊಂಡಿಲ್ಲ. ಎಲ್ಲೋ ಎಂದು ಬಂದು ಇಲ್ಲಿ 100 ಎಕರೆ 150 ಎಕರೆ ಆಕ್ಯುಪೈ ಮಾಡ್ಕೊಂಡಿಲ್ಲ ನಮ್ಮ ಎಮ್.ಎಲ್.ಎ. ಅವ್ರು ಇವಾಗ್ಲೂ ಸರ್ವಿಸ್ ಮಾಡ್ತಾ ಇದ್ದಾರೆ. ಎಷ್ಟು ಬಿಜೆಪಿ ಅವ್ರಿಗೆ ನೆಲ ಕೊಟ್ಟಿದ್ದಾರೆ ಹೇಳಿ? ಅವ್ರು ಹೇಳಿ ಮೊನ್ನೆ ಮಾತಾಡಿದ್ರಲ್ವಾ, ಎಷ್ಟು ಬಿಜೆಪಿ ಅವ್ರಿಗೆ ನೆಲ ಕೊಟ್ಟಿದ್ದಾರೆ? ನೀನು 2 ಎಕರೆ ತಗೊಳ್ಳಿ, ನೀನು 1 ಎಕರೆ, ಯಾರು ಕೊಟ್ಟಿಲ್ಲ, ಅವರೇ ಮಾಡ್ಕೊಂಡ್ರು. ಆ ತರ ನಮ್ಮ ಎಮ್.ಎಲ್.ಎ ಇಲ್ಲ. ಈಸ್ ಕ್ಲೀನ್ ಹ್ಯಾಂಡ್. ಅದ್ರ ಬಗ್ಗೆ ಯಾರು ಮಾತಾಡಕ್ಕಿಲ್ಲ, ಏನು ಮಾತಾಡಕ್ಕಿಲ್ಲ. ಈ ತರ ಪೇಪರ್ಸ್ ತಗೊಂಡ್ ಬಂದ ಅನ್ವಾಂಟೆಡ್ ಬರ್ಲಿ ಮಾತಾಡೋಣ. ಏನು ಎಷ್ಟು ಎಲ್ಲಿ ಹೋಗ್ತಾರೆ ಏನ್ ಮಾಡ್ಲಿ, ನಾವು ರೆಡಿ ಆಗಿದ್ವಿ. ಕಾಂಗ್ರೆಸ್ ಪಕ್ಷ ಜನಪ್ರತಿನಿಧಿ ಮಾತಾಡಲ್ಲ, ಪಕ್ಷ ಇದೆ, ಮಾಹಿತಿ ಏನು ಮಾಡಕ್ಕಾಗಲ್ಲ. ಎಷ್ಟೇ ಮಾತಾಡಲು ನಾವು ಕಾನೂನು ವಿರುದ್ಧ ಹೋಗಲ್ಲ. ಗಾಂಜಾ, ಗುಟ್ಕಾ, ಆಮೇಲೆ ಬಂದು ಇಲ್ಲಿ 130 ಅಂಗಡಿನಲ್ಲಿ ಬಂದು ಎಷ್ಟು ಮನೆಗಳಿತ್ತು ಅಂತ ನಿಮ್ಗೆ ಗೊತ್ತಿದೆ. ಮಾರ್ಕೆಟ್ ಪ್ರಮಿಸ್ ನಲ್ಲಿ ಮನೆಗೆ ಬಂದ್ಬಿಟ್ಟು ಅವಕಾಶ ಇಲ್ಲ. ಒಂದು ಸ್ಟಾರ್ ಬಿರಿಯಾನಿ ಅಂತ ಹೋಟೆಲು ಮೇಲೆ ಮನೆ 30 ಲಕ್ಷ ರೂಪಾಯಿ ಲೀಸ್ ಕೊಟ್ಟಿದ್ದಾರೆ. ಯಾರ ಅಪ್ಪನ ಮನೆಯಲ್ಲಿ ಲೀಸ್ ಕೊಡ್ಬೇಕು? ಮುನ್ಸಿಪಾಲಿಟಿ ಆಸ್ತಿ ಲೀಸ್ ಕೊಡಕ್ಕೆ ಹೆಂಗಾಗ ಹಕ್ಕಿದೆ? ಮುನ್ಸಿಪಾಲಿಟಿ ಇದು ಲೀಸ್ ಕೊಡಕ್ಕೆ ಹೇಗಿದೆ? ಆಮೇಲೆ 10 ಲಕ್ಷ 15 ಲಕ್ಷ ರೂಪಾಯಿಗೆ ಒಂದೊಂದು ಬಿಲ್ಡಿಂಗಿನ ಈ ನೆಲನ ಬಿಲ್ಡಿಂಗಿನ ಮಾರ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 3 ವ್ಯಕ್ತಿ ಇವತ್ತು ಲಾಸ್ ಆಗಿರೋರು ಆ ಲಕ್ಷಗಳು ಬಂಡವಾಳ ಹಾಕಿ ತಗೊಂಡಿದ್ದಾರೆ ನೋಡಿ, ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವೆಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಮಾಜರ್ ಮಾಡಿದೀವಿ. ಮಾಜರ್ ಮಾಡಿದ್ರೆ ಅಲ್ಲಿ ಇರೋರು ಹೇಳ್ತಾರೆ, ಏನಪ್ಪಾ ನೀನು ಬಾಡಿಗೆನೆ ಕಟ್ಟಿಲ್ಲ? ಇಲ್ಲ ನಮ್ಮ ಓನರ್ಗೆ ನಾವು ಬಾಡಿಗೆ ಕಟ್ತಾ ಇದೀವಿ, ನಾವು ಬಾಡಿಗೆನಲ್ಲಿ ಇದೀವಿ, ನಮ್ದಿಲ್ಲ ಸ್ವಂತ ಅಂತ ಅವರೇ ಬಂದ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ರು. ಆದ್ರೆ ಇಲ್ಲಿ ಸ್ಥಳೀಯನಲ್ಲಿ ಇರೋವರೆಗೂ ಮೋಸ ಆಗ್ಬಾರ್ದಂತ ನಾವು ಮಾಜರ್ ಮಾಡಿದ್ದೇವೆ. ಇದರಲ್ಲಿ ಯಾರಿದ್ದಾರೆ? ಇದರಲ್ಲಿ ಬಂದ್ಬಿಟ್ಟು ಇವ್ರು ಇರ್ತಾರೆ, ಇವ್ರು ಇದ್ದಾರೆ ಹಂಗಂತ ನಾವು ಮಾಜರ್ ರಿಪೋರ್ಟ್ ತಗೊಂಡಿದೀವಿ. ಅವ್ರಿಗೆ ಅನ್ಯಾಯ ಆಗ್ಬಾರ್ದಂತ ಅವರು ಮನೆ ಒಳಕ್ಕೆ ಮಾಡಿ ಇಲ್ಲಿ ಈ ತರ ಬಂದ್ಬಿಟ್ಟು ಶೆಡ್ಯೂಲಿಕೆ ನಡೀತಾ ಇದೆ, ಷಡ್ಯಂತರ ನಡೀತಾ ಇದೆ. ಬೇಡ, ಇದನ್ನ ಅಚ್ಚುಕಟ್ಟಾಗಿ ನಿಮ್ಮ ಹೊಡೆದು ನಮ್ಮ ಊರಿನಲ್ಲಿ ಒಂದೇ ಒಂದು ಕಾರ್ ಪಾರ್ಕಿಂಗ್ 2 ವೀಲರ್ ಪಾರ್ಕಿಂಗ್ ಜಾಗನೇ ಇಲ್ಲ. ನಮ್ಗೆ ಇದು ಸಿಕ್ಕಿರೋದು ಗಿಫ್ಟ್. 2.5 acres ನಮ್ಗೆ ಸಿಕ್ಕಿರೋದು ಇದು ಗಿಫ್ಟ್. ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕಿಂಗ್ 4 ವೀಲರ್ ಪಾರ್ಕಿಂಗ್ ಮಾಡಿ ಮೇಲೆ ಬಂದ್ಬಿಟ್ಟು ನಿಮಗೆ ಸುಮಾರು 87 ಅಂಗಡಿ ಅಡಿತಾಲಿನಲ್ಲಿ, ಮೇಲ್ತಾಲಿನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ನಲ್ಲಿ ಬಂದ್ಬಿಟ್ಟು 37, ಅದ್ರ ಮೇಲೆ ಬಂದ್ಬಿಟ್ಟು 73 ಅಂಗಡಿಗಳು ಕಟ್ಟಿ ಕೆಳಗಡೆ ಬಂದ್ಬಿಟ್ಟು ಶಟರ್ಸ್ ಹಾಕ್ಬೇಕು ಹಂಗಂತ ನಾವು ತೀರ್ಮಾನ ಮಾಡಿ ಎಲ್ಲ ಓನರ್ಸ್ ಎಲ್ಲ ಅದರಲ್ಲಿ ವಾಸ ಇದ್ದವರು, ಫ್ಯಾಕ್ಟ್ರಿ ಇದ್ದವರು, ಮನೆ ಇದ್ದವರು ಎಲ್ಲರೂ ಕರೆದು ಅವ್ರಿಗೆ ಹೂವಿನ ಹಾರ ಹಾಕಿ ಸರ್ಕಾರಕ್ಕೆ ಮುಂದೆ ಬಂದ ಹೊಡ್ಕೊಳ್ಳಿ, ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರೇ ಬಂದು ನಿಕ್ಕಿದ ಮೇಲೆ ವಿಡಿಯೋ ಇದೆ ನಿಮ್ಗೆ ತೋರಿಸ್ತೀನಿ. ಅವ್ರಿಗೆ ನಾವು ಸನ್ಮಾನ, ನಾವು ಮಾನ್ಯ ನಮ್ಮ ಎಮ್.ಎಲ್.ಎ. ರೂಪಕಲಾ ಶಶಿಧರ್ ಸಾಲ್ವೆ ಹಾಕಿ ಮಾಧ್ಯಮ ಮುಂದೆ ಅವರು ನಿಮ್ಮ ಮುಂದೆನೆ, ನಾವು ಹಿಂದೆ ಏನು ಮಾಡಿಲ್ಲ, ಮಾಧ್ಯಮದವ್ರು ಇಟ್ಕೊಂಡೇ ಮಾಡಿದ್ದೀವಿ. ನಿಮ್ಮ ಟಿವಿನಲ್ಲಿ ನಿಮ್ಮ ಪೇಪರ್ನಲ್ಲಿ ಎಲ್ಲ ಬಂದಿದೆ. ಅವರಿಗೆ ಸನ್ಮಾನ ಮಾಡಿ ನೀವು ನಮ್ಗೆ ಕೋಪರೇಷನ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೆ ಸಾಲ್ವನ್ನು ಹಾರನ ಹಾಕಿ ಕೆಲವು ಬಡವರಿಗೆ ನಾವು ಇಲ್ಲಿಂದ ಮಾರ್ಸ್ಕೊಂಡು ಹೋಗಕ್ಕೆ 20,000 30,000 50,000 ಅವ್ರ ಮನೆ ಬಾಡಿಗೆ ಹೋಗಿ ಸೇರ್ಬೇಕಂಗಂತ ಇಲ್ಲಿರೋ ಮನೆಯವ್ರಿಗೆಲ್ಲ ನಾವು ಕೊಟ್ಟಿದ್ವಿ. ನಾವು ಪರ್ಸನಲ್ ಆಗಿ ಕೊಟ್ಟಿದ್ವಿ. ಬಡವರು ಹೆಣ್ಮಕ್ಳು ಅಳಿತಾರೆ, ಅವ್ರಿಗೆಲ್ಲ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಕೇಳ್ಬಿಟ್ಟು ಪ್ರೂಫ್ ಮಾಡಕ್ ರೆಡಿ. ನಾವು ಯಾವುದೇ ಸರ್ಕಾರದ ದುಡ್ಡ ಏನಿಲ್ಲ, ನಮ್ಮ ಪರ್ಸನಲ್ ಅಮೌಂಟ್. ಒಂದು ಹೆಣ್ಮಕ್ಳು ಬೀದಿಗೆ ಬಂದ್ಬಿಟ್ಟಿದೆ, ಅವ್ರು ಯಾಮಾರ್ಬಿಟ್ಟಿದ್ದಾರೆ. ಹಂಗನೇ ಹೇಳ್ಬಿಟ್ಟು ಅವ್ರಿಗೆ ಬಾಡಿಗೆ ಅಡ್ವಾನ್ಸ್ ಕೊಡಕ್ಕೆ 20,000 30,000 50,000 ಕೊಟ್ಟು ಅವ್ರನ್ನ ವಿಕೆಟ್ ಮಾಡಿದ್ವಿ. ಆಮೇಲೆ ನಿಮ್ ಕಣ್ಣಿಗೆ ನಾವು ಮುಚ್ಚಿ ಏನು ಮಾಡಿಲ್ಲ. ಯು ಆರ್ ದ ಪಿಲ್ಲರ್ ಆಫ್ ದ KGF ಪತ್ರಕರ್ತರು. ನೀವು ನಿಮ್ಮ ಮುಂದೆನೆ ಯಾವುದೇ ಒಂದು ಅಂಗಡಿ ಓನರು ನಾವು ಹೊಡಿತೀನಿ ಮೇಲೆ ಆತ್ನೇ ರೋಲಿಂಗ್ ಶಟರ್ ಹೊಡ್ಕೊಂಡ, ಆತ್ನೇ ಕಿಟಕಿ ಹೊಡ್ಕೊಂಡ, ಆತ್ನೇ ಕಂಬಿಗಳೆಲ್ಲ ತಗೊಂಡ,
ಅವ್ರಿಗೆ ಶಕ್ತಿ ಇಲ್ಲ JCB ಇಟ್ಟು ಹೊಡ್ಕೊಳಕ್ ಆಗಲ್ಲ. ಆ ಟೈಮ್ ನಲ್ಲಿ ನಾವು JCB ನಲ್ಲಿ ಹೊಡೆದು ಆ ಇದು ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು ಆ ಮಾಲೀಕರು ಯಾರಿದ್ದಾರೆ ಇಲ್ಲಿ ಹೊಡೆದಿರೋ ಮಾಲೀಕರು ಅವ್ರವರು ತಗೊಂಡೋದ್ರು. ಅವರವರು ಹೊಡೆದಿರೋದನ್ನ ತಗೊಂಡೋದ್ರು. 130 ಅಂಗಡಿನಲ್ಲಿ ವಲ್ಲಲ್ ಮುನ್ಸ್ವಾಮಿ ಆಗ್ಲಿ, ರೂಪಾ ಮೇಡಮ್ ಆಗ್ಲಿ, ಮುನ್ಸಿಪಾಲಿಟಿ ಸಿಬ್ಬಂದಿಗಳಾಗ್ಲಿ ನಮ್ಮ ಮೆಟೀರಿಯಲ್ನ ಇವ್ರು ದರೋಡ ಹೋಗಿದ್ದಾರೆ ಹಂಗಂತ ಯಾರು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಬಂದ್ಬಿಟ್ಟು ಕೇಸ್ಗೆ ಹೋಗಿಲ್ಲ. ಇನ್ನೊಂದು ದಾಖಲೆ ಕರೆಕ್ಟ್ ಆಗಿದ್ದು KDA ಅನುಮತಿ ತಕೊಂಡು ಮುನ್ಸಿಪಾಲಿಟಿ ಅನುಮತಿ ತಕೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿರ್ಬೋದು, ಸ್ಟೇ ತಗೊಂಡ್ ಬಂದಿರ್ಬೋದು, ನಮ್ಮ ಮೇಲೆ ಆಕ್ಷನ್ ಮಾಡಿರ್ಬೋದು. ಬಟ್ ಯಾವ ಎವಿಡೆನ್ಸ್ ಇಲ್ಲ. ಪಾಪ ಇದು ಊರವ್ರ ದುಡ್ಡು ಎಲ್ಲ ಹೇಗ್ಬಿಟ್ರು, ಯಾವನ ಹೇಗನೋ ಗೊತ್ತಿಲ್ಲ, ಯಾರು ಪರ್ಮಿಷನ್ ಕೊಟ್ಟರು ಹೇಗಿಲ್ಲ, ನಡಿ ಬೀದಿಗೆ ಬಂದ್ಬಿಟ್ರು. ಅವ್ರಿಗೆಲ್ಲ ಬಂದ್ಬಿಟ್ಟು ತಕ್ಷಣ ಇಲ್ಲಿ ಈ ಜಾಗನಲ್ಲಿ ಅವ್ರಿಗೆ ಕೊಡ್ಬೇಕಂತ ಕಾನೂನು ಅದಕ್ಕೆ ತಕ್ಕಂಗೆ ರೆಡಿ ಮಾಡ್ತೀವಿ ನಾವು. ಯಾರಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಟೆಂಡರ್ ಭಾಗವಹಿಸ್ತಾರೆ, ಅದರಿಂದ 10% ಮೇಲೆ ಕೊಟ್ರೆ ಅವ್ರಿಗೆ ಆಗುತ್ತೆ. ಕಾನೂನು ಇದೆ, ಕಾನೂನು ತಪ್ಪಿ ನಾವು ಏನು ಮಾಡಕ್ಕಾಗಲ್ಲ. ಬಟ್ 1.78 crores ಬ್ಯಾಲೆನ್ಸ್ ಇದೆ ಅರಿಯರ್ಸ್ ಇಲ್ಲಿ ಕಟ್ಬೇಕಾಗಿರೋದು. ಅವನು ಯಾವ ಅಂಗಡಿ ಕೇಳ್ತಾನೆ, ಯಾವ ಅಂಗಡಿನಲ್ಲಿ ಇದ್ನೋ ಆತ್ನ ಅರಿಯರ್ಸ್ ಕ್ಲಿಯರ್ ಮಾಡ್ಬಿಟ್ಟು ಈ ಟೆಂಡರ್ ನಲ್ಲಿ ಭಾಗವಹಿಸಬಹುದು. ಅವ್ರಿಗೆ ಹಕ್ಕಿದೆ. ಆ ವಿತೌಟ್ ಇದು ಅರಿಯರ್ಸ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೀನು ಟೆಂಡರ್ ನಲ್ಲಿ ಭಾಗವಹಿಸಕ್ ಆಗಲ್ಲ. ಆಯ್ತಾ ಸರ್? ಇನ್ನೊಂದು ಅದೇ ಇದು ಬಂದ್ಬಿಟ್ಟು ನಮ್ಮ ಇದು ಮುನ್ಸಿಪಾಲಿಟಿ ಕಟ್ಟಿರೋ ಶ್ರೀನಿವಾಸ್ ಅವರು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಟೈಮ್ ಲಿಮಿಟ್ ಅಲ್ಲಿ ಯಾಕೆ ಫಿನಿಶ್ ಮಾಡಿಕೊಟ್ಟಿಲ್ಲ? 20 ವರ್ಷ ಬೇಕಾ? ಅಡ್ವಾನ್ಸ್ ಪೇಮೆಂಟ್ 9 lakhs ತಗೊಂಡಿದ್ದಾರೆ. ಕರೆಕ್ಟಾ ಸರ್? ಅವಧಿ ಮುಗಿಯೋ ಟೈಮ್ ಮುಗಿಸ್ಬಿಟ್ಟು ಅವರು ಬಿಲ್ ಕೊಡ್ಬೇಕಾಯ್ತು. ಅಡ್ವಾನ್ಸ್ ಪೇಮೆಂಟ್ ತಗೊಂಡಿದ್ದಾರೆ. ಒಂದು ಅಡ್ವಾನ್ಸ್ ಪೇಮೆಂಟ್ ತಗೊಂಡ್ಮೇಲೆ ಅದು ಫಿನಿಶ್ ಮಾಡಿ ಕೊಡ್ಬೇಕು. ಯಾಕೆ ಕೊಟ್ಟಿಲ್ಲ? ಮತ್ತೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಾವು ಡೆಮಾಲಿಷನ್ ಮಾಡ್ಬೇಕಾ ಅವ್ರು ಬಂದ್ರು. ಅವ್ರಿಗೆ ಹೇಳಿದ್ವಿ, ನೋಡಿ ನ್ಯಾಯವಾಗಿ ನೀವು ಎಷ್ಟು ಕೆಲಸ ಮಾಡಿದ್ರೆ ಆ ಬಿಲ್ ಬಂದ್ಬಿಟ್ಟು ನಾವು ಪಾವತಿ ಮಾಡಿ ಕೊಡ್ತೀವಿ ಹಂಗನೆ ಹೇಳ್ಬಿಟ್ಟು. ಅದರಲ್ಲಿ ಇದ್ದು ರೋಲಿಂಗ್ ಶಟರ್ ತೆಗಿಯೋಕೆ ನಮ್ಮ ಕೈನಲ್ಲಿ ಜನ ಆಗಿಲ್ಲ, ಅದಕ್ಕೆ ಬಿಲ್ ಆಗಿಲ್ಲ ಹಂಗನೆ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಇದು ಮಾಡಿದ್ರು. ನಮ್ಮ ಕೈನಲ್ಲಿ ಆಗಲ್ಲ, ಜನ ಇಲ್ಲ ಹೇಳಿದ್ಮೇಲೆ ಆ ರೋಲಿಂಗ್ ಶಟರ್ ಎಲ್ಲ ಬಿಚ್ಚಿ ಅದರಲ್ಲಿ ಏನು ಅಮೌಂಟ್ ಬಂತೋ ಅದು ಶ್ರೀನಿವಾಸ್ಗೂ ಕೊಟ್ಟಿದ್ವಿ. ನೋಡಿ ಮುನ್ಸಿಪಾಲಿಟಿ ಸಿಬ್ಬಂದಿ ಇದ್ದಾರೆ, ಸಾಕ್ಷಿ ನಾನಿದ್ದೀನಿ. ಇದು ಸಂಗೀತ ಶ್ರೀನಿವಾಸ್ ಅವ್ರು ದುಡ್ಡು ತಗೊಂಡಿರೋ ಫೋಟೋ ಇದೆ. ಐ ವಿಲ್ ಸೆಂಡ್ ಇಟ್ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ. ನಾನು ಎಲ್ಲ ಬಂದ್ಬಿಟ್ಟು ಇದನ್ನ ಕಳ್ಸಿಕೊಡ್ತೀನಿ. ಇದು ಮುಖ್ಯ ಭಾಗ 1. ನಂಬರ್ 2, KGF ನಲ್ಲಿ ವ್ಯಾಪಾರಿಗೆ ಹೇಳ್ತೀನಿ, ವ್ಯಾಪಾರಿ ಅವ್ರಿಗೆ ಹೇಳ್ತೀನಿ ಒಂದೇ ಒಂದು ಮಾತು, ಯು ಆರ್ ಬಿಸ್ನೆಸ್ ಮ್ಯಾನ್, ನಾಟ್ ಪಾಲಿಟಿಕ್ಸ್ ಮ್ಯಾನ್. ನೀವೇನಾದ್ರೂ ಇದರಲ್ಲಿ ಬಂದ್ಬಿಟ್ಟು ರಾಜಕೀಯ ಮಾಡಿದ್ರೆ ನಿಮ್ಮ ಬಾಲು ಹಾಲು, ನಿಮ್ಮ ಬಾಲು ಹಾಲು, ನಿಮ್ ಬಾಯಿನಲ್ಲಿ ನೀವೇ ಮಣ್ಣಾಕೊಳ್ತೀರಾ. ಇವತ್ತು ಅಂಗಡಿಗಳು ಎಷ್ಟಿದೆ ಗೊತ್ತಾ? ಇದರಲ್ಲಿ ಆಂಡರ್ಸನ್ ಪೇಟೆನಲ್ಲಿ 111, ನಾನು ನೋಡ್ದಂಗೆ ಹೇಳ್ತೀನಿ, ನನಗೆ ಬಯಾಡು 111, ಸ್ಟೇಡಿಯಂ ಸೂತ್ರ 18, ಸ್ಯಾನಿಟರಿ ಬೋರ್ಡ್ ನಲ್ಲಿ 20. ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಬಂದು 1275 ಶಾಪ್ಸ್ ಇತ್ತು, ಅದರಲ್ಲಿ 130 ಶಾಪ್ಸ್ ಹೊಡೆದಿದ್ದೀವಿ. 1145 ರಾಬರ್ಟ್ಸನ್ ಪೇಟ್, 111 ಅಂಡರ್ಸ್ಟನ್ ಪೇಟ್, 20 ಸ್ಯಾನಿಟರಿ ಬೋರ್ಡ್, 18 ಸ್ಟೇಡಿಯಂ ಸೂತ್ರ ಇರೋ ಅಂಗಡಿಗಳು ಎಲ್ಲದಕ್ಕೂ ಬಾಡಿಗೆ ಬರ್ತಾ ಇದೆ. ಫಸ್ಟ್ ಸರ್ ಎಲ್ಲ ಸರ್ ಬಸ್ ಸ್ಟ್ಯಾಂಡ್ ಅಂದ್ರೆ MG ಎಲ್ಲ ಸೇರಿ ಬಸ್ ಸ್ಟ್ಯಾಂಡು, ಮಾರ್ಕೆಟು, A ಪ್ರಿಮಿಸ್, B ಪ್ರಿಮಿಸ್, C ಪ್ರಿಮಿಸ್, D ಪ್ರಿಮಿಸ್ ಡೆಮಾಲಿಷನ್, ಇದರಲ್ಲಿ ಎಲ್ಲ ಸೇರಿ 1245 ಇದರಲ್ಲಿ ಬಂದ್ಬಿಟ್ಟು ಇದೆ ಅಂಗಡಿಗಳಿದೆ. ಅದಕ್ಕೆ ಬಂದ್ಬಿಟ್ಟು ಎಷ್ಟು ನಾವು ಇದಕ್ಕೆ ಬಂದಿದ್ರೆ ವರ್ಷಕ್ಕೆ ಎಷ್ಟು ಬರುತ್ತೆ ಅಂದ್ರೆ ನಮ್ಗೆ ಅದನ್ನು ಒಂದು ಕ್ಲಿಯರ್ ಆಮೇಲೆ 675 ನೋಡಿ. ಈ D ಪ್ರಿಮಿಸ್ 111, C ಪ್ರಿಮಿಸ್ 19, 130 ಹೊಡೆದಿದ್ದೀವಿ. ಇದಕ್ಕೆ ಬ್ಯಾಲೆನ್ಸ್ ಅಮೌಂಟ್ ಅಪ್ ಟು August 2025 ವರೆಗೆ 1,78,55,784 ರೂಪಾಯಿ ಇದರಲ್ಲಿ ಬ್ಯಾಲೆನ್ಸ್ ಇದೆ. ನಂಬರ್ 1. ನಂಬರ್ 2 ನೋಡಿ, ನಮಗೆ ಆಸ್ ಆನ್ 1/4/2024 to 31/3/2025 ವರೆಗೆ
ಸುಮಾರು 1,95,01,083 ರೂಪಾಯಿ ಕಲೆಕ್ಷನ್ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಟೋಟಲಿ ಫಾರ್ ಇಯರ್ ಇವಾಗ ಟೋಟಲ್ ಬಂದ್ಬಿಟ್ಟು ಇವಾಗ ನಮಗೆ ಒಂದ್ ತಿಂಗಳಿಗೆ 25 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಯಾವ್ದು ಮುಚ್ಚಿಲ್ಲ, ಮುಚ್ಚಿರೋ ಅಂಗಡಿ ಗೋಡನ್ ಅಂತ ಯೂಸ್ ಮಾಡ್ಕೊಂಡು ಕಟ್ತಾ ಇದ್ದಾನೆ. ಒಂದು 20-30 ಅಂಗಡಿ ಬಿದ್ದು ಇದೆ, ಅದು ರಿನೋವೇಷನ್ ಮಾಡಕ್ ಆಗಲ್ಲ. ಇವಾಗ 25-30 ಅಂಗಡಿ ಬಿದ್ದಿದೆ. ಆದ್ರೆ ಇದರಲ್ಲಿ ವ್ಯಾಪಾರಿಗಳು 3 ಕೋಟಿ ರೂಪಾಯಿ ಇವಾಗ ಬ್ಯಾಲೆನ್ಸ್ ಮಾಡಿದ್ದಾರೆ. ABC ನಲ್ಲಿ ಬಂದ್ಬಿಟ್ಟು 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದಕ್ಕೆ ಕಮಿಷನರು ಅದಕ್ಕೆ ಏನು ವ್ಯವಸ್ಥೆ ಇದೋ ಅದ್ರ ಪ್ರಕಾರ ಅದನ್ನ ಕಲೆಕ್ಟ್ ಮಾಡಬೇಕು. ಬಿಟ್ಬಿಟ್ಟಿನೇ ಇವಾಗ ಕೂಡ ಇಲ್ಲಿ ಕಟ್ಟಿಲ್ಲ. ಅದೇ ತರ ಬಂದ್ಬಿಟ್ಟು ವ್ಯಾಪಾರಿಗಳು ನೀವು ಕಟ್ಟಬೇಕು. 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಶೀಟ್ ಇಂದ ನನಗೆ ಮಾಹಿತಿ ಸಿಕ್ಕಿದೆ. ಈ ಬಿಲ್ಡಿಂಗ್ ಯಾರದೇ ಬಂದ್ಬಿಟ್ಟು ವಿತೌಟ್ ಪರ್ಮಿಷನ್ ತಗೊಂಡು ಕಟ್ಟಿಲ್ಲ. ಯಾರಿಗೆ ನಾವು ನೋಟಿಸ್ ಕೊಡೋದು? ವಲ್ಲಲ್ ಮುನ್ಸ್ವಾಮಿ ಕೊಡೋದಾ? இருப்பா இந்த இதுல வந்து யாருக்கு நோட்டீஸ் ಕೊಡ್ಬೇಕು? ಹಲೋ கொஞ்ச நேரம் இருப்பா, ಪ್ರೆಸ್ ಮೀಟ್ ಮುಗಿದ ಕೇಳ್ಪ. ನಾವು ಯಾರಿಗೆ ನೋಟಿಸ್ ಕೊಡ್ಬೇಕು? KK ಟಿವಿ ನಲ್ಲಿ ಬಂದು ಕಾಕಾ ಟಿವಿ ಕೂತಿದೆ, ಕಾಕಾ ಟಿವಿಗೆ ನಾವ್ ಹೆಂಗ್ ಕೊಡೋದು? KK ಟಿವಿಗೆ ಕೊಡ್ಬೇಕು. ವಲ್ಲಲ್ ಮುನ್ಸ್ವಾಮಿ ಓನರು, ಪೊಸಿಷನ್ ನಲ್ಲಿ ಇರೋರು ಮೋಹನ್ ರಾಜ್ಗೆ ನಾವು ಹೆಂಗ್ ನೋಟಿಸ್ ಕೊಡಕ್ಕಾಗುತ್ತೆ? ಶ್ರೀನಿವಾಸ್ ಅವ್ರ ಮೂಲಧನ ನನ್ನ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಡೋದು? ನೋಟಿಸ್ ಕೊಡೋ ಹಕ್ಕಿ ಏನಿದೆ? ನಮ್ಮ ಜಾಗ, ನಮ್ಮ ಸಾಯಿಲ್, ಸಣ್ಣ ಸಾಯಿಲ್ ಆಗಿ ಮಾಡ್ತಾ ಇದ್ದೀನಿ. 2.5 ಎಕರೆ ನಮ್ KGF ನಲ್ಲಿ. ನೀವು ನಿಮ್ಗೂ ಹಕ್ಕಿದೆ, ನಿಮ್ದು ಇದು ಭೂಮಿ ಕೂತಿರೋದು ನಿಮ್ದು ಭೂಮಿ. ಅದನ್ನ ನಾವು ಗೌರ್ಮೆಂಟ್ ಲಾಸ್ ಮಾಡಿದ್ರೆ ನಾವು ಜೈಲಿಗೆ ಹೋಗ್ಬೇಕು. ಗೌರ್ಮೆಂಟ್ 130 ಕೋಟಿ ರೂಪಾಯಿ ಪ್ರಾಫಿಟಿನ ಉಳಿಸ್ಕೊಟ್ಟಿದೀವಿ, ನಮ್ಗೆ ಅವಾರ್ಡ್ ಕೊಡ್ಬೇಕು. ಇಲ್ಲ ಹೇಳ್ತೀನಿ ಸರ್, ಹೇಳಿ ಸರ್. ರಾಜ್ಯಾಂಗದ ಪ್ರಕಾರ ಏನ್ ಬೇಕೋ ಮಾಡಿದೀರಾ? ಎಸ್ ಸರ್. ಕಾರ್ಯಾಂಗಕ್ಕೆ ನೀವು ಕಾರ್ಯಾಂಗದಿಂದ ಏನು ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಯಾವ ಕಾರ್ಯಾಂಗದಿಂದ? ಕಾರ್ಯಾಂಗ ಅಂದ್ರೆ ಮೇಲಧಿಕಾರಿಗಳಿಂದ. ಇವರೆಲ್ಲ ಇಲ್ಲಿಗಲ್ ಯಾರು ನೋಟಿಸ್ ಇದು ಆಗಲ್ಲ. ಹೌದೌದು. DMA ಇಂದ ಆಗೋಗ್ಲಿ, DC ಇಂದ ಆಗೋಗ್ಲಿ, ಇಲ್ಲಿನ ಪರಿಸ್ಥಿತಿ ನೀವು ಕೇಳಿ ಅವ್ರಿಂದ ಒಂದು ಆದೇಶ ತಗೊಂಡಿದ್ದೀರಾ ನೀವು? ಓಕೆ, ನೀವು ಕೇಳಿದ್ರೆ ಸಮಾಧಾನ ಹೇಳ್ತೀವಿ. ಈ ಊರಿಗೆ ಸುಪ್ರೀಂ ಯಾರು? ಮುನ್ಸಿಪಾಲಿಟಿ. ಈ ಊರಿಗೆ ಬಂದ್ಬಿಟ್ಟು ಸುಪ್ರೀಂ ಯಾರು? ಈ ಊರಿಗೆ ಬಂದ್ಬಿಟ್ಟು ನಾವು ತೀರ್ಮಾನ ತಗೊಳಕ್ಕೆ ನಮ್ಗೆ ಹಕ್ಕಿದೆ. ಸುಪ್ರೀಂ ಬಂದ್ಬಿಟ್ಟು ಕೇಳ್ತೀರಿ ಸರ್, ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ರೆವಿನ್ಯೂನು ಬರಲ್ಲ, ಇಲ್ಲಿಗಲ್ ಬಿಲ್ಡಿಂಗು, ನಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲ ಹೇಳ್ಬಿಟ್ಟು 35 ಶಾಸಕರು ಇದು ಸದಸ್ಯರು, ನಮ್ಮ ಪ್ರೆಸಿಡೆಂಟು, ನಾವೆಲ್ಲ ಸೇರಿ ತೀರ್ಮಾನ ಮಾಡೋ ಟೈಮ್ನಲ್ಲಿ ಅಲ್ಲಿ ನೀವು ಮಾಧ್ಯಮ ಮಿತ್ರರು ಮೀಟಿಂಗ್ ನಲ್ಲಿ ಇದ್ರೆ, ಅದರಲ್ಲಿ BJP ಸದಸ್ಯರು ಇದ್ರು, ಕಮ್ಯುನಿಸ್ಟ್ ಸದಸ್ಯರು ಇದ್ರು, RPI ಸದಸ್ಯರು ಇದ್ರು. ಈ ಮಣ್ಣಿನ ಮಗ XMLA ನಮ್ಮ ತಂಗವಯಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು? ನಿಮ್ ಮುಂದೆನೆ ಡೋಯಿಟ್ ಎಲ್ಲಾರನ್ನು ಹೊಡೆದಿ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲಾರು ಖಾಲಿ ಮಾಡಿ, ಹೊಡೆದ್ರೆ ಎಲ್ಲಾರು ಕೊಡಿರಿ, ಒಬ್ಬರದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಹೊಡೆದಿರೋದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಎಸ್. ನೀವು ಹೊಡೆಯುವಾಗ ಸರ್ಕಾರದಿಂದ ಏನ್ ಅನುಮತಿ ಪಡ್ಕೊಂಡಿದ್ದೀರಿ? ಸರ್ ಇವಾಗ ಮಣ್ಣಿನ ಮಕ್ಕಳ ಎಲ್ಲ ವರದಿಲಿ ನೀವು ಹೊಡೆಯೋಕ್ ಮೊದಲು ನಿಮ್ಮ ಸಕ್ಷಮ ಪ್ರಾಧಿಕಾರದಿಂದ ನೀವು ಏನ್ ಅನುಮತಿ ಮಾಡಬೇಕು? ನಮ್ಮ ಪ್ರಕಾರ ಸರಿ ಸರ್, ನಮ್ಮ ಪ್ರಕಾರ ನಾವು ಆದೇಶ ತಗೊಳಕ್ ಇಲ್ಲ. ನಾವು ಮುನ್ಸಿಪಾಲಿಟಿನಲ್ಲಿ ಬಂದ್ಬಿಟ್ಟು ನಾವು ಮಾಡಿ ಈ ತರ ಮಾಡಿದೀವಿ ಅಂತ ಹೇಳಿದ್ಮೇಲೆ ಅದನ್ನ ದುರುಕರಣ ಇರಿ ಸರ್, ಅದು ದುರುಕರಣ ಇರಿ ಸರ್, ದುರುಕರಣ ಮಾಡಿ ಕಮಿಷನರ್ ಕಳಿಸ್ಬೇಕು. ಅದ್ ಏನಾದ್ರೂ ನಾವು ಬಂದ್ಬಿಟ್ಟು ಸರ್ಕಾರಕ್ಕೆ ವಿರೋಧ ನಾವು ಮಾಡಿದ್ರೆ 301 ಸೆಕ್ಷನ್ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಮೇಲೆ ಅವರು ಆಕ್ಷನ್ ತಗೋಬಹುದು. ಸರ್ ನೀವು ಟೆಂಡರ್ ಬಿಡ್ತೀರಾ ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಮದೇ ಆದ ಪೂರ್ವಾಡಳಿತ ಸಚಿವಾಲಯ ಇದೆ, ಆ ಸಚಿವಾಲಯದಿಂದ ನೀವು ಅನುಮತಿ ತಗೊಳ್ಳೇಬೇಕು. ಇಲ್ಲ ಅಂತ ಹೇಳಕ್ ಬರೋದೇ ಅದು ಸೆಕೆಂಡ್ ಬರ್ತೀನಿ, ತಪ್ಪಾಗುತ್ತೆ. ಅದು ಸೆಕೆಂಡ್ ಬರ್ತೀವಿ. ಅದರಿಂದ ಅಲ್ಲಿಂದ ನೀವು PWD ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಸಕ್ಷಮ ಪ್ರಾಧಿಕಾರದ ನೀವು ಅನುಮತಿ ತಗೊಳ್ಬೇಕು ಅಂತ. ನೀವು ರಾಜ್ಯಾಂಗದ್ದು, ನೀವು ಜನರಿಂದ ಆಯ್ಕೆ ಆಗಿರೋರು, ನಿಮ್ ಡ್ಯೂಟೀಸ್ ಏನು? ಇಂದ ಕೆಲಸ ಮಾಡಿ, ಕೆಲಸಕ್ಕೆ ಕಸ್ಟೋಡಿಯನ್ ನೀವು ಸರಿಯಾಗಿ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಳೋದು ನಿಮ್ ಕರ್ತವ್ಯ. ಅರ್ಥ ಆಯ್ತಾ? ಇಲ್ಲಿ ತಪ್ಪಾಗಿದೆ, ಓಕೆ, ಎಲ್ಲ ಫೈಂಡ್ ಔಟ್ ಮಾಡಿದೀರಾ, ನೀವು ಎಲ್ಲ ಮಾಡಿದೀರಾ. ಬಟ್ ಹೇಳೋಕ್ ಮೊದಲು ನಿಮ್ ಸರ್ಕಾರದಿಂದ ಈ ತರ ಇಲ್ಲಿ ಯಾರು ಇಲ್ಲ
ಅಪ್ಪ ಇಲ್ಲ ಅಮ್ಮ ಇಲ್ಲ ಅವ್ರಿಗೆ ನಾವ್ ಯಾರಿಗ್ ನೋಟಿಸ್ ಕೊಡೋದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕಾಗೋಗ್ಲಿ ಅಥವಾ DMAಗಾಗೋಗ್ಲಿ ನಿಮ್ ಕಡೆಯಿಂದ ಒಂದ್ ಪತ್ರ ಬರೆದು ನಾವ್ ಈ ತರ ತೆರಳೋದಕ್ಕೆ ಅನುಮತಿ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಸರ್, ನಾವು ಇದೀವಿ. ಮಾತ್ರ ಆನ್ಸರ್ ಕೊಡಿ. ಕಮಿಷನರ್ ಹತ್ರ ಕಮಿಷನರ್ ಹತ್ರ ಬಂದ್ಬಿಟ್ಟು ಈ ತರ ಹೊಡೆಯಕ್ಕೆ ಫಸ್ಟ್ ಬಂದ್ಬಿಟ್ಟು ನಾವು ಮುನ್ಸಿಪಾಲಿಟಿ ನಗರಸಭೆ ಸಭೆ ಮಾಡಕ್ ಮುಂಚೆ ತಾಯಿ ಸಮಿತಿಯಿಂದ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿ ನಮ್ಮ ಕಮಿಷನರ್ ಕಳ್ಸಿದ್ದಾರೆ. ಎಲ್ಲಿ ಅಲ್ಲಿ ಕಳ್ಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ತಾಯಿ ಸಮಿತಿ ಕಮಿಟಿಯಿಂದ ಮುನ್ಸಿಪಾಲಿಟಿನಲ್ಲಿ ತೀರ್ಮಾನ ಅದು ಮಾಡಿದ್ದಾರೆ. ಮಾಡಿದ್ದಾರೆ. ಎಲ್ಲರೂ ಓಕೆ, ನೀವು ಮಾಡಿರೋದು ಓಕೆ ಸರ್. ನೀವು ಅಲ್ಲಿಂದ ಅವ್ರು ಯಾವ್ದು permission ಕೊಟ್ಟಿಲ್ಲ ಅಂತ ಇದೆ. ನೀವು ಮಾಡಿದ್ದೀರಾ, ಜನರು ಒಳ್ಳೇದ್ ಮಾಡ್ತಾ ಇದ್ದೀರಾ. ಓಕೆ. ಆದ್ರೆ ಸರ್ಕಾರ ಅನ್ನೋದೊಂದು ಇದೆಯಲ್ಲ. ಹೌದು ಸರ್, ಸರ್ಕಾರ ಬಂದ್ಬಿಟ್ಟು ಕಮಿಷನರ್ ಬಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಮುನ್ಸಿಪಾಲಿಟಿ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ನಾವು ಬಾಡಿ ಹೋಗಿ ಡೈರೆಕ್ಟ್ ಕೊಡಕ್ ಆಗಲ್ಲ ಸರ್. ಮುನ್ಸಿಪಾಲಿಟಿ ಕಮಿಷನರ್ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನೋಡಿ ಸರ್, ಕೊಟ್ಟ ಮೇಲೆ ಇರಿ ಸರ್, ಒಂದ್ ನಿಮಿಷ ಸರ್. ನೋಡಿ ಸರ್, ಜಿಲ್ಲಾ ಕೊಟ್ಟಿರ್ಬೋದು. ನಮಗೂ ಬಂದ್ಬಿಟ್ಟು ನಮ್ಮ ನೋಡಿ ನಮ್ಮ DMA ಕೊಟ್ಟಿದಾರ ಎಸ್ ಅಂತ ಹೊಡೀರಿ ಅಂತ ಯಾರು ಕೊಟ್ಟಿಲ್ಲ ಸರ್. ನಾವು ಹೊಡೆದಿವಿ ಅಂತ ಕೊಟ್ಟಿದ್ವಿ ಮಾಹಿತಿ. ಯಾವ ಮುನ್ಸಿಪಾಲಿಟಿ ಇಲ್ಲ ಇಂಡಿಯನ್ ಅಲ್ಲಿ. ಎಲ್ಲಾ ಬುಲ್ಡೋಸರ್ ಮಿನಿಸ್ಟರ್ ಇದ್ದಾರೆ, ಬುಲ್ಡೋಸರ್ ಕಾಮಗಾರಿ ನಡೀತಾ ಇದೆ. ನಮಗ್ ಗೊತ್ತಿರೋವರೆಗ ನಾನು 3 ವರ್ಷ ನಾನು ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿದ್ದೇನೆ. ಒಂದ್ ಸತಿ ಸ್ಟ್ಯಾಂಡಿಂಗ್ ಕಮಿಟಿ ನಮ್ ರೂಲಿಂಗ್ ನಲ್ಲಿ ಬಂದ್ಬಿಟ್ಟು ಇಲ್ಲಿಗಲ್ ಬಿಲ್ಡಿಂಗ್ ನ ಹೊಡೆಯಕ್ಕೆ ಯಾರ ಹತ್ರ ಪರ್ಮಿಷನ್ ತಗೊಳಕ್ ಹಕ್ಕೇ ಇಲ್ಲ. ಅವ್ರು ಟೆಂಡರ್ ಅಲ್ಲಿ ತಗೊಂಡಿರೋದಲ್ವೇನ್ ಸರ್? ಯಾವ ಟೆಂಡರ್ ಹೇಳ್ತೀರಾ ಸರ್? ಯಾವ ಟೆಂಡರ್? ಈ ನೆಲನ ಟೆಂಡರ್ ಅಲ್ಲಿ ಕೊಡಿ ಡಾಕ್ಯುಮೆಂಟ್ ಕೊಡಿ. ನಿಮ್ಮ ಮುನ್ಸಿಪಾಲಿಟಿ ಇದೆ ನೋಡಿ, ನೀವೇ ಹೇಳಿದ್ದೀರಾ. ವರಿಷ್ಠರು, ನಿಮ್ಮ ಪಕ್ಷದ ವರಿಷ್ಠರು ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಬುಲ್ಡೋಜರ್ ಸಂಸ್ಕೃತಿ ಮಾಡ್ತಾ ಇರ್ಬೇಕಾದ್ರೆ ಇವ್ರು ಅದೇ ರೀತಿ ಪ್ರಶ್ನೆ ಮಾಡಿ ಅಲ್ಲಿ ಬುಲ್ಡೋಜರ್ ಹೊಡೆಯೋದನ್ನ ನಿಲ್ಸಿದ್ರು. ಅಲ್ಲಿ ಇಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಇದೆಯಾ ಹೇಳಿ? ನೀವು ಮಾಡಿರೋದು ಬುಲ್ಡೋಜರ್ ಸಂಸ್ಕೃತಿ ನೋಡಿ ಸರ್, ನಮ್ ಊರ್ಗ್ ಒಳ್ಳೇದ್ ಮಾಡ್ಬೇಕಂತ ಮಾಡಿದ್ವಿ. ಮಾಡಿ ನೀವು, ನಿಮ್ಗೆ ಯಾರು ಅಡ್ಡ ಇಲ್ಲ. ನಿಮ್ ಊರ್ಗ್ ಒಳ್ಳೇದ್ ಮಾಡಂತ ಯಾರು ಹೇಳಿಲ್ಲ, ನಾವು ಹೇಳ್ತಾ ಇಲ್ಲ. ಇವಾಗ ಕಾನೂನು ಇದೆ. ಪ್ರಿಯಾ ಬಾರು 40 ವರ್ಷ ಕೈ ಮುಟ್ಟಿಲ್ಲ. ನಾನು ಹೋಗಿ ಹೊಡೆದೆ. ಅವಾಗ ನೀವು ಕೇಳಿದ್ರ ಪತ್ರಿಕೆ ಅವರು ಇದರಲ್ಲಿ ಬಂದ್ಬಿಟ್ಟು DC ಹತ್ರ ಬಂದ್ಬಿಟ್ಟು ತಗೊಂಡ್ರ ಪರ್ಮಿಷನ್ ಅಂತ ಹೇಳಿ? ಇದನ್ನ ಹೇಳಿ ಸರ್. ಇದೆ ಎಲ್ಲದಕ್ಕೂ ಒಂದೇ ಕಾನೂನು. ಮುನ್ಸಿಪಾಲಿಟಿನಲ್ಲಿ ನನಗ್ ಗೊತ್ತಿರೋವರೆಗ ನಮಗೆ ಬಂದ್ಬಿಟ್ಟು ಹಕ್ಕು ನಾವು ಮಾಡಿ ಈ ತರ ಮಾಡಿದೇವೆ ಅಂತ ನಾವು ಸಂದೇಶ ಕೊಡ್ತೀವಿ. ನಾವು ಪರ್ಮಿಷನ್ ತಗೊಳಕ್ ಹಕ್ಕಿಲ್ಲ. ನಾವು ಹೊಡೆದು ಹೇಳ್ತೀನಿ. ನಾವು ಅಲ್ಲಿ ತಗೋಬೇಕಂತ ಇದೇ ಇಲ್ಲ, ರೂಲ್ಸೇ ಇಲ್ಲ ಸರ್. ಇನ್ನೊಂದು ಹೇಳ್ತೀವಿ ಸರ್, ನಾವು ಮಾಡಿದ ತಪ್ಪು, ಕಾನೂನು ಪ್ರಕಾರ ನಾವು ಮಾಡಿದ ತಪ್ಪು, ಲೂಪ್ ಹೋಲ್ಸ್, ನಮ್ನ ಜೈಲಿಗೆ ಕಳ್ಸಿ ಹೋಗ್ತೀವಿ, ಊರಿಗಾಗಿ ಹೋಗ್ತೀವಿ. ನೇರು ಏನಕ್ಕೆ ಹೋದ್ರು? ಇಂದಿರಾ ಗಾಂಧಿ ಇರೇ ಯಾರಪ್ಪ ನೀ ಇದು ಸರ್ ಕೊಂಚ ಅನುಪ. ಈ ಫ್ರೀಡಮ್ ಪಾಯಿಂಟ್ ಹೋಗೋರು ಮಾತ್ರ ಜೈಲಿಗೆ ಹೋದವರೆಲ್ಲ ತ್ಯಾಗ ಇಲ್ಲ. ಊರಿಗಾಗಿ ನಾವು ಹೋಗ್ತೀವಿ. ನಾವು ಒಳ್ಳೇದ್ ಮಾಡಿ ಊರಿಗೆ ಒಳ್ಳೇದ್ ಮಾಡಿದೀವಿ. ನಾವ್ ಏನಾದ್ರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗೋದು ಸಿದ್ಧ. ಅದು ನೋಡೋಣ ಹೆಂಗಿದೆ ಅಂತ ಎಲ್ಲ ನೋಡಿದ್ವಿ ಬಾಲ್ನಲ್ಲಿ, ಅದನ್ನು ನೋಡಿದ್ವಿ. ನಾವೇನು ಕಲ್ತನ ಮಾಡ್ಬಿಟ್ಟು ಹೋಗಿಲ್ವಲ್ಲ. ಭ್ರಷ್ಟಾಚಾರ ಸರ್. ಡೀಟೇಲ್ಸ್ ಅಂದ್ರೆ ನಾವು DMAಗೆ ಇಲ್ಲಿಂದ ನಾವು ಬಂದ್ಬಿಟ್ಟು DPR ಕಳ್ಸಿದೀವಿ. DPR ನಮಗೆ 63 ಕೋಟಿ ರೂಪಾಯಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ 63 ಕೋಟಿನಲ್ಲಿ ನಮ್ಗೆ HDFC ಬ್ಯಾಂಕ್ ಇಂದ ಲೋನ್ ಅಪ್ರೂವಲ್ ಆಗಿದೆ. ಏನ್ ಸರ್? 63 crores. 63 crores ನಲ್ಲಿ 50% ಶೇರಿಂಗ್. ಎಷ್ಟು? 50% ಶೇರಿಂಗ್ ಫಾರ್ HDFC ಬ್ಯಾಂಕ್. 8.5 ಇಂಟ್ರೆಸ್ಟ್ ಅಮೌಂಟ್ಗೆ 8.5%ಗೆ ನಮಗೆ ಬಂದ್ಬಿಟ್ಟು 50% ಶೇರಿಂಗ್ ಬಂದ್ಬಿಟ್ಟು HDFC ಬ್ಯಾಂಕ್ ಇಂದ ಅಪ್ರೂವಲ್ ಆಗಿದೆ. ಆಮೇಲೆ ಕೇಂದ್ರದಿಂದ UCF ಅದರಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಶೇರ್ 25% ನಮಗೆ ಬಂದ್ಬಿಟ್ಟು 26,90,00,000 ರೂಪಾಯಿ ನಮಗೆ ಇದಕ್ಕೆ ಸಬ್ಸಿಡಿ ಫ್ರೀ. ಲೋನ್ ಇಲ್ಲ, ಏನಿಲ್ಲ. ಅಲ್ಲಿ ಬರುತ್ತೆ KGF ಸರ್. ಅದು ಕೋಲಾರ್ಗೆ ಟೋಟಲು 87 ಕೋಟಿಯೇ 68 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆಲ್ ರೌಂಡ್ ಕರ್ನಾಟಕನಲ್ಲಿ 301 ಮುನ್ಸಿಪಾಲಿಟಿ, ಟೌನ್ ಪಂಚಾಯತ್, CMC ಇವರಿಗೆಲ್ಲ ಸೇರಿ 1,897 ಕೋಟಿ ರೂಪಾಯಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಿದೆ. ಸ್ಯಾಂಕ್ಷನ್ ಅಮೌಂಟ್ ಇದು.
ನಮ್ಮ KGF ಮಾತ್ರ 87 ಕೋಟಿ 60 ಲಕ್ಷ ಸಿಕ್ಕಿದೆ. ಮುಲ್ಬಾಗಲ್ಗೆ 10 ಕೋಟಿ. ಇದು ಸರ್ ಯಾವ ಅಭಿವೃದ್ಧಿಗೆ 87 ಕೋಟಿ ಅದನ್ನು CMC ಮಾರ್ಕೆಟ್ಗೆ, CMC ಮಾರ್ಕೆಟ್ 63 ಕೋಟಿ, ಬಸ್ ಸ್ಟ್ಯಾಂಡ್ ರೆನೋವೇಷನ್ಗೆ 10 ಕೋಟಿ. ನಮ್ಮ DMAಗೆ ಅವ್ರ ಕಳಿಸಿ PD ಗೆ ಅವ್ರು ಲೆಟರ್ ಮಾಡಿದ್ದಾರೆ, ಅನುಮೋದನೆ ಬಂದಿದೆ. ನೋಡಿ ಅದು ಯಾವ ನಿಧಿ ಅಂತ ಓದಿ ಸರ್. ಆ ನಿಧಿ ಓದಿ ಸರ್, ಅದು ನಿಧಿ ಯಾವ ನಿಧಿ ಅಂತ ನೋಡಿ ಸರ್. ಇದು ನೋಡಿ ಓದಿ ಸರ್. ಈ ಮಾರ್ಕೆಟ್ ಕಟ್ಟಕ್ಕೆ ನಾವು ಪ್ರಪೋಸಲ್ ನೋಡಿ ಸರ್, ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ ಸರ್. ಅಲೋಕೇಶನ್ ಆಫ್ ಸೆಂಟ್ರಲ್ ಶೇರ್ 25% ಅಂಡರ್ ಅರ್ಬನ್ ಚಾಲೆಂಜ್ ಫಂಡ್ GBA ಸಿಟಿ ಕಾರ್ಪೊರೇಷನ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ UCF ಹಂಗಂದ್ರೆ ಅರ್ಬನ್ ಚಾಲೆಂಜ್ ಫಂಡ್ ಕೇಂದ್ರ ಸರ್ಕಾರದಿಂದ ಫ್ರೀ ನಮ್ಗೆ ಕೊಟ್ಟಿದ್ದಾರೆ. ನಮ್ KGF ಮಾತ್ರ ನೀವು 200 ಕೋಟಿ ಪ್ರಾಜೆಕ್ಟ್ ತಗೊಳ್ಳಿ, 20 ಅದೇ ಇದು ಒಂದು ಅಧಿಕೃತವಾಗಿ ಒಂದು ಅಮೌಂಟ್ ಯಾವ್ದೋ ಬಂದ್ಬಿಟ್ಟು ಸೇವ್ ಮಾಡಿದ್ದಾರೆ ಯಾರು ಸೆಂಟ್ರಲ್ ಗೌರ್ಮೆಂಟ್. ಆ ಅಮೌಂಟ್ ಇಂದ ಎಲ್ಲ ಆಲ್ ಓವರ್ ಇಂಡಿಯಾಕ್ಕೆ ಕೊಡ್ತಾರೆ. ನಮಗೆ 26 ಕೋಟಿ ರೂಪಾಯಿ ಅವ್ರಿಗೆ ಅನುದಾನ ಕೊಡ್ತಾರೆ ಅಂದ್ರೆ ಖುಷಿ ಮಾಡ್ಬೇಕಾ ಇಲ್ವಾ? ನಮ್ದು ಆಗ್ಬೇಕಾದ್ರೆ ಬಂಡ್ಲಿ 25% ಶೇರ್ ಬಂಡ್ಲಿ, 25% ಆದಾಯ ಇದೆ. ಮುಖ್ಯವಾಗಿ ನಮ್ಗೆ ಇದು 2 ವೀಲರ್ ಪಾರ್ಕಿಂಗ್ ಬರಲಿ. ಇವಾಗ ಪಾಪ್ಯುಲೇಷನ್ KGF ನಲ್ಲಿ ಕಮ್ಮಿ ಇದೆ ಬಿಟ್ಟು ಡೆವಲಪ್ಮೆಂಟ್ ಬೇಡವಾ ನಾವು? ಹಳೆದ್ರಲ್ಲಿ ಬಂದ್ಬಿಟ್ಟು ನಾವು ಸೊಮ್ನಲ್ಲಿ ನೀರ್ ತಗೊಂಡು ಹೋಗಿದ್ವಿ ಕಕ್ಕಸ್ಗೆ. ಇವಾಗ ಸ್ವಚ್ಛ ಭಾರತ ಬಂದ್ಬಿಟ್ಟು ಟಾಯ್ಲೆಟ್ ಕಟ್ಸಿದ್ದ, ಚೇಂಜ್ ಆಗಿಲ್ವಾ? ಹಳೆ ಕೊಠಡಿನಲ್ಲೇ ಇರ್ಬೇಕಾ ನಾವು? ಹೊಸ ಬಿಲ್ಡಿಂಗ್ ಬೇಡವಾ? ಬ್ಯಾಂಗ್ಳೂರ್ನಲ್ಲಿ ಹೊಡೆದ್ಬಿಟ್ಟು ಮಾಡಿಲ್ವಾ? ಎಲ್ಲ ಬೇರೆ ಕಡೆ ಎಲ್ಲ ಹೊಡೆದ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ಟಿಲ್ವಾ? ಇಲ್ಲಿ ಕಟ್ಟಿದ್ದೆ, ಇವಾಗ ಕಟ್ಟೋದ್ರಲ್ಲಿ ಹೇಳಿದೆ. ಹೊಡೆಯಕ್ಕೆ ಯಾರಾದ್ರೂ ಲಂಚ ಕೊಡ್ತಾರಾ? ಸ್ವಾಮಿ ನನ್ನ ಬಿಲ್ಡಿಂಗ್ ಹೊಡೆದ್ಬಿಡಿ ಇಂದ ಲಂಚ ಕೊಡ್ತಾರಾ? ಕಟ್ಟೋ ಟೈಮಲ್ಲಿ ಲೂಟಿ ಮಾಡಿದ್ರೆ ನೀವು ಹಿಡೀರಿ, ಉಪ್ತುಂದಿರೋ ನೀರು ಕುಡಿಲೇಬೇಕು. ನಾವು ಭ್ರಷ್ಟಾಚಾರಕ್ಕೆ ನಾನು ಎದ್ರಿ. ಅಧ್ಯಕ್ಷರ ತಮ್ಮ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಹೇಳಿ. 130 ಅಂಗಡಿ ಹೊಡೆದಿದಾರಲ್ವಾ? ಹೌದು. 40 ಲಕ್ಷ ಬಿಲ್ ಕೊಟ್ಟಿದ್ದಾರೆ. ಯಾರಿಗೆ? ನೋ ಕೊಡಿ ಸರ್. ನಾವು ಒಂದೇ ಒಂದು ಮಾತು ಹೇಳ್ತೀವಿ, ಪ್ರೂಫ್ ಮಾಡಿ ಜೈಲಿಗೆ ಕಳ್ಸಿ. ನನ್ನ ಹತ್ರ ಮಾಹಿತಿ ಇಲ್ಲ ಸರ್, ಈಶ್ವರಿಗೆ ಇಲ್ಲ ಸರ್. ನಿಮ್ಮ ಹತ್ರ ಇದ್ರೆ ನಾನು ಇವಾಗ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೊಡಿ, ಹೇಳಿ ಸರ್. ಆಯ್ತು, ಅನುಮತಿ ಇಲ್ದಿರಾ ನೀವು ಕೆಡವಿದ್ದೀರಾ, ಅದಾಯ್ತು. ನಮ್ದೇ ಪ್ರಕಾರ 25% ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಇನ್ನ 25% ನಾವು ಮುನ್ಸಿಪಾಲಿಟಿಯಿಂದ ಎಂಟರ್ಪ್ರೈಸಸ್ ಫಂಡ್ ಇಂದ ನಾವು ಹಾಕಿ ಕಟ್ತೀವಿ. ಆರೋಪಗಳು ಆಗಿದೆಲ್ಲ, ಇದು ಹಣ ಬಿಡುಗಡೆ ಆಗಿಲ್ಲ, 11% ಬಡ್ಡಿ HDFC ಇಂದ ಕೊಡಕ್ಕಾಗಲ್ಲ, ತಗೊಳಕ್ಕಾಗಲ್ಲ, ಕಾನೂನು ವಿರೋಧವಾಗಿ ಇವ್ರು ಅಪ್ಲೈ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ನೋಡಿ, ನಮ್ಮ ಉತ್ತರವನ್ನು ಹೇಳ್ತೀನಿ. ಇದು ಬಂದ್ಬಿಟ್ಟು ಯಾವ್ದು ಕಳ್ಳಕ ವ್ಯಾಪಾರ ಇಲ್ಲ. ಪ್ರೈವೇಟ್ ಬ್ಯಾಂಕ್ ನಲ್ಲಿ ನಾವು ಲೋನ್ ತಗೋಬೇಕಾದ್ರೆ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಯಾರಿಲ್ಲ. ಯಾರು ಹೇಳಿದ್ದು ಇದು ಪ್ರೈವೇಟ್ ಅಲ್ಲಿ ಬಂದ್ಬಿಟ್ಟು ಇದು ಮಾಡಿ ಪ್ರೈವೇಟ್ ಇದು ಫಂಡ್ಸ್ ಬಂದ್ಬಿಟ್ಟು ಯಾವ್ದು ಎಲ್ಲ ಪ್ರಿಂಟ್ ಮಾಡಿ ಅಪ್ರೂವ್ ರೆಡಿ ಐತಿಲ್ವಾ ಇವರು? ಸರ್ ಯಾರಿಗೆ ನಿಮ್ಗೆ ಸಾಲ ಕೊಡ್ತಾರೆ? ನಮ್ಗೆ ಆಸ್ತಿನ ಅಡಮಾನ ಇಟ್ಕೊಟ್ಟು ನಾವು ಅಡಮಾನ ಕಟ್ಟಿಲ್ವಲ್ಲ, ಅಡಮಾನ ಏನಿಟ್ಟಿಲ್ವಲ್ಲ. ಇವಾಗ ಕೇಂದ್ರ ಸರ್ಕಾರ ಫ್ರೀ ಕೊಡ್ತಾ ಇದಾರೆ ಅಂದ್ರೆ, ಕೇಂದ್ರ ಸರ್ಕಾರ ನಮ್ಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅಡಮಾನನ. ಯಾವೊಂದು ಸರ್ ಇವಾಗ ಒಂದು ಸಾಮಾನ್ಯ ಮನೆ ಕಟ್ಟಬೇಕಾದ್ರೆ ಲೋನ್ ತಗೊಂಡೆ ಕಟ್ಟೋದು. ಅದೇ ಅವ್ರೇನ್ ಹೇಳೋದು ಏನಂತಂದ್ರೆ, ಅದೇ ಮಾರ್ಕೆಟ್ ಅಭಿವೃದ್ಧಿ ಮಾಡ್ಬೋದಲ್ಲ, ಇರೋ ಮಾರ್ಕೆಟ್ ಸರ್ ಹೆಂಗ್ ಸರ್ ಅಭಿವೃದ್ಧಿ ಮಾಡಕ್ಕಾಗುತ್ತೆ? ಇಲ್ಲ, ಅದನ್ನ ಮಾಡಿದ್ರೆ ಇರೋರೆಲ್ಲ ಖಾಲಿ ಮಾಡ್ಬಿಟ್ಟು ಅಭಿವೃದ್ಧಿ ಮಾಡ್ಬೇಕು. ಮತ್ತೆ ಹೆಂಗ ಅಭಿವೃದ್ಧಿ ಮಾಡಕ್ಕಾಗುತ್ತೆ? ಇಲ್ಲಿ ಚೆನ್ನಾಗಾದ್ರೆ ಇಲ್ಲಿ ಚೆನ್ನಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಆಮೇಲೆ ಅಲ್ಲಿ ಖಾಲಿ ಮಾಡಿದ್ರೆ ಅದನ್ನು ಅಭಿವೃದ್ಧಿ ಮಾಡಿದ್ರೆ ಅಂದ್ರೆ ಒಪ್ಕೋಬಹುದು. ಅದನ್ನ ಹೋಗಿ ಇರೋರ್ನ ಖಾಲಿ ಮಾಡಕ್ ಆಗಲ್ವಲ್ಲ, ಅವ್ರ ಬಾಯಿನಲ್ಲಿ ಮಣ್ಣಾಕ. ನಿಮ್ಗೆ ಗೊತ್ತಿದೆ ನಿಮ್ಮ ಅಭಿವೃದ್ಧಿ. ಈಗ ಎಲ್ಲಿಂದ ಕೋರ್ಮಂಡಲ್ ಇಂದ ಚಾಂಪಿಯನ್ ವರ್ಗು ತಗೊಳ್ಳೋಣ. ಹೌದು, ನೋಡ್ರಿ, ನೋಡೋಣ ಎಷ್ಟು ಟಾಯ್ಲೆಟ್ಗಳಿದೆ, ಎಷ್ಟು ಟಾಯ್ಲೆಟ್ಗಳಲ್ಲಿ ನೀರಿದೆ. ಸರ್ ನಾನು ಹೇಳ್ತೀನಿ ಕೇಳಿ. ನೋಡಿ ಸರ್ ನೀವು ಪತ್ರಕರ್ತರು ಮೈಯೆಲ್ಲ ಕಣ್ಣಿದೆ. ಯಾವನು ಭ್ರಷ್ಟಾಚಾರ ಮಾಡ್ತಾನೆ ಅವನು ಇಟ್ಕೊಂಡು ಓದಿರಿ, ಅವನು ತಗೊಂಡು ಜೈಲಿಗೆ ಕಳ್ಸಿರಿ. ಐ ವಿಲ್ ಸಪೋರ್ಟ್ ಯು. ನಾವು ಸರ್ ನೋಡಿ, ನಮ್ಮ ಮೂಲಭೂತ ಸೌಕರ್ಯ ಬಂದ್ಬಿಟ್ಟು ಆಚಾರ ತಕ್ಕಂಗ ಮೂಲಭೂತ ಸೌಕರ್ಯ ಬಂದ್ಬಿಟ್ಟು ನಮ್ ಸರ್ ನಾನು ಏನು ಹೇಳಿಲ್ಲ ಸರ್. ಮಾರ್ಕೆಟ್ ಇದು ಇಷ್ಟೇ ಸರ್.
ಸರ್ ಒಂದ್ ನಿಮಿಷ ಕೇಳಿ. ನಮ್ದು ನಮ್ಮ MLAದು ಒಂದೇ ಒಂದು ಆಸೆ ಏನಂದ್ರೆ ಈ ಹಳೇದಿತ್ತು ಬಿಳೋ ತರ ಇತ್ತು, ಇದನ್ನ ಒಂದು ಕನ್ಸ್ಟ್ರಕ್ಟ್ ಮಾಡಿ ಒಂದು ದೊಡ್ಡ ಮಾಲ್ ತರ ಬೆಂಗಳೂರು ತರ ಮಾಡಿಸ್ಬೇಕು, ಚೇಂಜ್ ಮಾಡಿ ಎಲ್ಲ ಅಂಗಡಿ ಯಾರು ಇಲ್ಲಿದ್ರು ಅವ್ರಿಗೂ ಮತ್ತು ಬೇರೆಯವ್ರಿಗೆ ಕೊಡ್ಬೇಕು ಅಂತ ಒಂದೇ ಒಂದು ಆಸೆ. ಅದು ತಪ್ಪಂತೀರಾ ನೀವು? ಅಲ್ಲ, ಹಣ ಎಲ್ಲಿಂದ ಬರುತ್ತೆ ಅಂತ ಸ್ಟೇಟ್ ಗೌರ್ಮೆಂಟೇ ಇದು ವರ್ಲ್ಡ್ ಬ್ಯಾಂಕಲ್ಲಿ ಹಣ ತಗೊಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ತಗೊಳುತ್ತೆ. ನಾವು ಬ್ಯಾಂಕಲ್ಲಿ ತಗೊಂಡ್ರೆ ಏನು ತಪ್ಪಿದೆ? ಇಲ್ಲ, ಅದು ಪರಿಸ್ಥಿತಿ ಬರಲೇಬೇಕು. ಮತ್ತೆ ಅಂಗಡಿಯವರು ಟ್ಯಾಕ್ಸ್ ಕಟ್ತಾರೆ, ಅದ್ರ ಮೇಲೆ ನಾವು ವಾಪಸ್ ಕೊಡ್ತೀವಿ ಅಷ್ಟೇ. ಅದೇ ಬ್ಯಾಂಕ್ ಕೊಡಲ್ವೇ? ಅದ್ರಲ್ಲಿ ಏನು ಸರ್ ಓಕೆನಾ? ನಮಗೆ 50% HDFC ನಾವು ಬಂದ್ಬಿಟ್ಟು 8% ಬಂದ್ಬಿಟ್ಟು ನಮಗೆ ಅಲಾಟ್ ಆಗಿದೆ. 25% ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅವ್ರು ಬಂದ್ಬಿಟ್ಟು 25% ನಮಗೆ ಅದರಲ್ಲಿ ಬಂದ್ಬಿಟ್ಟು ಫ್ರೀ ಅಂದರೆ ಸಬ್ಸಿಡಿ ನಾವು ಕಟ್ಟಬೇಕಾಗಿಲ್ಲ, ಹಂತವಾಗಿ ರಿಲೀಸ್ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ, ಇದು ಅಪ್ರೂವಲ್ ಆಗಿದೆ. ಬೇಗ ಇದರಲ್ಲಿ ಪೂಜೆ ಮಾಡ್ತೀವಿ, ಒಳ್ಳೆ ಕಟ್ಟಡ ನಿರ್ಮಾಣ ಮಾಡ್ತೀವಿ. ಇಲ್ಲಿ ಯಾರು ಬಾಧಿಕಪಟ್ಟಿದ್ದಾರೆ ಅವ್ರು ಕೊಡ್ತೀವಿ. ನಮ್ಮ ಮೇಲೆ ಏನೋ ಅಪಾದೆ ಅಂದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಯಿತು, ಇದಾಯಿತು ಅದಾಯಿತು ಅಂತ ಹೇಳ್ತಾರೆ. ಯಾವ ಕೋಟಿಯಿಂದ ಹಾಕಿ ನಾವು ಇದು ಕಟ್ಟಿರೋದು? ನಾವು ಯಾವ ಕೋಟಿ ಇಲ್ಲಿಗೆ ಸುರಿದು ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ, ಯಾವ್ದ್ರಲ್ಲಿ ಲಾಸ್ ಆಗಿದೆ ನೀವು ಹೇಳ್ಬೇಕು. ನೀವು ಮಾಧ್ಯಮ ಮಿತ್ರ ನೀವು ಹೇಳ್ಬೇಕು. ಪ್ರಕಾರನೇ ಏನ್ ಹೇಳಿದ್ರಿ, ಇಲ್ಲಿ ಯಾರು ಅಪ್ಪ ಅಮ್ಮ ಎಲ್ಲ ಯಾರಿಗೂ ನೋಟಿಸ್ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ನೀವು ತಿರುಗಿ ಅವ್ರಿಗೆ ಕೊಡ್ತೀರ ಅನ್ನೋದು ಸರ್ ನಮ್ಮ ಮನ್ಸತ್ತು ಇಲ್ವಾ? ಯಾವನ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋದಂತ ಅವ್ರು ಕೊಡೋದಿಲ್ವಾ? ಸರ್ಕಾರ ನಾವಂತಲ್ಲ ಸರ್, ಸರ್ಕಾರ. ಇವಾಗ ನಾನು ಮಾತಾಡಿದ್ರೆ ಇದೆಲ್ಲ ಸರ್ಕಾರದ್ದೇ, ಸರ್ಕಾರ ಪರವಾಗಿ ಸರ್. ನಾವಂತ ಹೇಳಕ್ ಆಗುತ್ತಾ? ನಾ ಮುಂದೆ ಇದ್ದೆ, ಹಿಂದೆ ಎಲ್ಲಿ ಹೋಗ್ತೀವಿ ನಾವು ಗೊತ್ತಿಲ್ಲ. ಸರ್ ಅದೇ ನಾವು ಅದೇ ಫಸ್ಟ್ ಇಂದ ಹೇಳ್ತಾ ಇದ್ದಿದ್ದು ಸರ್. ಇವಾಗ ನೋಡಿ, ಇವಾಗ ನಾವು ಇರೋ ನಿಜ ಹೇಳ್ಬಿಟ್ಟಿವಿ, ಎಲ್ಲಿಂದ ದುಡ್ಡು ಬರುತ್ತೆ, ಹೆಂಗ್ ಮಾಡ್ತೀವಿ ಎಲ್ಲ ಹೇಳ್ಬಿಟ್ಟಿದೀವಿ. ಇದರಲ್ಲಿ ನೆನ್ನೆ ಒಬ್ರು ಮಾತಾಡಿದ್ದಾರೆ, ನಾನು HDFC ಮ್ಯಾನೇಜರ್ ಹತ್ರ ಹೋಗ್ತೀನಿ, ಇರಿ ಸರ್ ನಿಲ್ಲಿಸ್ತೀನಿ, ಅದು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಇನ್ನೊಬ್ರು ಕೋರ್ಟ್ಗೆ ಹೋಗಿದ್ದೀನಿ ಅಂತ. ನಾವು ಬಂದ್ಬಿಟ್ಟು ಬಳೆ ಹಾಕ್ಕೊಂಡಿಲ್ಲ. ಐ ಆಮ್ ಆಲ್ಸೋ ಸಣ್ಣ ನಮ್ಮ ತಾಯಿ ಉದ್ರ ಇಲ್ಲಿ ಈ ಭೂಮಿನಲ್ಲಿ ಬಿದ್ದು ನಾವು ಹುಟ್ಟಿರೋನು. ನಾವು ಬಂದ್ಬಿಟ್ಟು ಅದರಲ್ಲಿ ತಡೆ ಏನಾದರೂ ಆದರೆ ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇದು ಕಟ್ಟೇ ಕಟ್ತೀವಿ. ಸಣ್ಣ ಸಾಯಿಲ್ ಬೇಗ ಮಾಡ್ತೀವಿ, ಅತಿ ಶೀಘ್ರದಲ್ಲಿ. ನಾನು ಡೇಟ್ ಆಗಿರೋಕ್ಕಾಗಲ್ಲ ಸರ್, ದಯವಿಟ್ಟು ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಯಾರೇ ಅಡ್ಡೆ ಬರಲಿ ಸರ್, ನಾವು ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿಲ್ಲ, ಒಳ್ಳೆ ಜನಗಳಿಗೆ ಒಳ್ಳೇದು ಮಾಡಕ್ ಹೋಗ್ತಾ ಇದೀವಿ. ಜನಗಳಿಗೆ ಒಳ್ಳೇದು ಮಾಡಿ ನೀವು. ಎಸ್, ನಾವು ಅವತ್ತು ಕೆಡುವಾಗ ಏನ್ ಹೇಳಿದ್ರೆ, ಒಂದು 6 ತಿಂಗಳು 1 8 ತಿಂಗಳಲ್ಲೂ ಮಾಡಿದ್ರಿ. ನೋಡಿ ಸರ್, ಮಾತು ನೀವು ಹೇಳಿದ್ವಿ. ಅವ್ರು ಏನ್ ಹೇಳಿದ್ರು ಪಾಪ, ಅದೇ ಆಶಾ ಭಾವನದಲ್ಲಿ ಎಲ್ಲ ಬಿಟ್ಕೊಟ್ರು ನಿಮ್ಗೆ, ಆಯ್ತಾ? ಆ ಬಿಟ್ಕೊಟ್ಟವ್ರ ಬಳಿ ಏನು ಇಲ್ಲ ದಾಖಲೆ, ಆಯ್ತಾ? ನೀವು ಅವ್ರಿಗೆ ತಿರುಗಿ ಅವ್ರಿಗೆ ಒಪ್ಕೊಂಡ್ರಿ. ನೋಡಿ ಸಬಾಸ್, ಹೆಂಗ್ ಕೊಡಕ್ ಬರುತ್ತೆ? ಒಪ್ಕೊಂಡ್ರಿ ಸಬಾಸ್. ಹೆಂಗ್ ಕೊಡಕ್ ಬರುತ್ತೆ? ನೀವೇ ಅವ್ರಿಗೆ ತಿರುಗಿ ಅಂಗಡಿ ಹೆಂಗ್ ಕೊಡ್ತೀರಾ ನೀವು? ಸರ್, ಕಾನೂನೇ ನಾವು ಮಾಡೋದು, ನಮ್ಮನ್ನ ಕಾನೂನು ಮಾಡಲ್ಲ. ಅದಕ್ಕಂತ ಕಾನೂನು ಮಾಡ್ತೀವಿ. ಕಾನೂನು ಸರ್ಕಾರ ವಿರೋಧಿಗೆ ಮಾಡಿದ್ರೆ ತಪ್ಪು. ನಮಗೆ ಜನಗಳಿಗೆ ಒಳ್ಳೆ ಮಾಡ್ಬೇಕಾದ್ರೆ ಕಾನೂನು ನಮ್ಮ ಹತ್ರ ಇದೆ, ಮಾಡ್ಬೋದು. ಕಾನೂನು ನಾವು ಕಾನೂನು ಮಾಡ್ಬೋದು, ಇಲ್ಲ ಕಾನೂನು ನಮ್ಮನ್ನ ಮಾಡುತ್ತಾ? ಯಾವುದೋ ಒಂದು ಕಾನೂನು ಹುಡ್ಕೋಣ, ಒಂದು ಲೂಪ್ ಲೋಲ್ ಸಿಕ್ಕುತ್ತೆ, ಜನಗಳಿಗೆ ಕೂಡ ನಾವು ಒಳ್ಳೇದು ಮಾಡೋಣ ಸರ್. ಸಂಬಂಧಪಟ್ಟಂತ ಬೇರೆ ಏನಾದ್ರು ಇದ್ರೆ ಹೇಳಿ, ಇಲ್ಲ ಸರ್ ನಾವು ಇದು ಹೇಳ್ತೀವಿ ನೋಡಿ, ಇದರಲ್ಲಿ ಯಾವ ಭ್ರಷ್ಟಾಚಾರನ ಇಲ್ಲ, ಏನಿಲ್ಲ. ನಮ್ದು ಒಂದೇ ಉದ್ದೇಶ, ಈ ಊರಿನಲ್ಲಿ ಬಂದ್ಬಿಟ್ಟು ಅಂದವಾಗಬೇಕು. ಈ ಊರು ಮಾರ್ಕೆಟ್ ಒಂದು ಸುಸೂಚಿತವಾಗಿ ಕಟ್ಟಬೇಕು. ನಮ್ಮ ಸೈಕಲ್ ಸ್ಟ್ಯಾಂಡು, ಇದು ಕಾರ್ ಪಾರ್ಕಿಂಗ್ ಇಲ್ಲದಂಗಿಂದ ಊರು ಒಂದು ಕಾರ್ ಬರಬೇಕು. ಈ ಊರಿಗೆ ಬಂದ್ಬಿಟ್ಟು ಒಂದು ರೆಸ್ಪೆಕ್ಟ್ ಬರಬೇಕು ಅಂದಿಂದ ಉದ್ದೇಶದಿಂದ ಇವತ್ತು. ಹೌದು ಸರ್, ಹೌದು ಸರ್, ಹೌದು ಸರ್. ಅದು ಸಬ್ಜೆಕ್ಟಿಗೆ ಅಷ್ಟು ಮಾತಾಡೋದು ದೊಡ್ಡವನು ನಾನಲ್ಲ ಸರ್, ಅದು ನಮ್ಮ ಶಾಸಕರು ಕೇಳಬೇಕು ಸರ್. ಇವಾಗ ಕೆಡವಿದ ತಕ್ಷಣ ಏನ್ ಹೇಳಿದ್ರು ಹೇಳಿ, ಅದರಿಂದ ದುಡ್ಡು ತಗೊಂತೀವಿ ಅಂತಾನೆ ಹೇಳಿದ್ರು, ಅದರಿಂದಾನೇ ದುಡ್ಡು ತಗೊಂತೀವಿ ಅಂತ. ಅದನ್ನ ಬಿಟ್ಟು HDFC ಬ್ಯಾಂಕ್ ಹೋಗಿದ್ರಿ ಸರ್. ಇವಾಗ ಇನ್ನೊಂದು ಹೇಳ್ತೀನಿ ಕೊಡಿ, ಇನ್ನೊಂದು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ನೀವು ಗೌರ್ಮೆಂಟ್ ಲೋನ್ ತಗೊಂಡ್ರೆ ಸಬ್ಸಿಡಿ ಸಿಕ್ಕಲ್ಲ ಕೇಂದ್ರದಿಂದ. 25% ಸಬ್ಸಿಡಿ ಸಿಕ್ಕಲ್ಲ. ನಿಮ್ಗೆ ಮಾಹಿತಿ ಇರ್ಬೋದು ನಿಮ್ಮ ಹತ್ರ. ಎನಿ ಪ್ರೈವೇಟ್ ಬ್ಯಾಂಕ್ನಲ್ಲಿ ನೀವು ತಗೊಂಡ್ರೆ 25% ನಿಮಗೆ ಅನುದಾನ ಸಿಕ್ಕುತ್ತೆ ಕೇಂದ್ರ ಸರ್ಕಾರದಿಂದ. ನೀವು ಗೌರ್ಮೆಂಟ್ ಬಿಲ್ಡಿಂಗಿಂದ ನೀವು ಕಟ್ಟಬೇಕಾದ್ರೆ ಈ 25% ಸಿಕ್ಕಲ್ಲ. ಇನ್ನೊಂದು ಹೊಡೆದು ಹೇಳ್ತೀನಿ, ಆದೇಶ ಇದೆ ಸರ್. ಎಸ್,
ಇದೆ ಸರ್, ನಿಮ್ ಕೊಡ್ದಂಗೆ ಯಾರು ಕೊಡ್ತೀವಿ? ಇದೆ ಸರ್, ಎಲ್ಲ ಆದೇಶ ಇದೆ ಸರ್. ನಾವು ಆದೇಶ ಇಲ್ಲಂದ್ರೆ ನೋಡಿ ಸರ್, ನೋಡಿ ಸರ್, ಮೊನ್ನೆ ಒಂದು ಸರ್ಕಾರ ಒಂದು ಬಿಡುಗಡೆ ಮಾಡಿದ್ದೆ, ಸರ್ಕಾರ ಒಂದು ಜಿಯೋ ಬಿಡುಗಡೆ ಮಾಡಿದ್ದೆ. ನಾನು ಮಾತಾಡಬೇಕಾದ್ರೆ ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ಇಷ್ಟೆಲ್ಲ ಮಾತಾಡಿದ್ರಿ, ಒಂದ್ ನಿಮಿಷ ಮಾತಾಡಿದ್ಮೇಲೆ ಇಷ್ಟೆಲ್ಲ ಹೇಳಿದ್ರಲ್ಲ, ನಿಮ್ ನಗರಸಭೆಯಿಂದ ಎಲ್ಲಕ್ಕೂ ಕೊಟ್ಟಿದ್ದಾರೆ, ನಾವ್ ಯಾವ್ದಕ್ಕೂ ಇದಕ್ಕೆ ನೋಟಿಸ್ ಕೊಟ್ಟಿಲ್ಲ, ಇಲ್ಲಿ ಎಷ್ಟು ಜನ ನಾನೇ ಹೇಳ್ತಾ ಇದ್ದೀನಲ್ವಾ, ಇಲ್ಲ ಕೆಡವಕ್ಕಿಲ್ಲ, ಹೌದು ಎಲ್ಲ ನಾನು ಹೇಳ್ತಾ ಇದ್ದಿಲ್ವಾ ಇದೆಲ್ಲ ಇಲ್ಲಿಗಲ್ ಅಲ್ವಾ ಸರ್? ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಇವಾಗ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೆ. ರೌಡಿಸಂ ಸಂಸ್ಕೃತಿ ಅಲ್ವಾ ಇದೆಲ್ಲ? ನೋ ಸರ್ಕಾರ ಇದ್ಕೊಂಡು ಸರ್ಕಾರ ಸರ್, ಇವಾಗ ನಾನೇ ಹೇಳ್ತಾ ಇದ್ದಲ್ವಾ, ನೀವು ಅವ್ನು ನೋಟಿಸ್ ಕೊಟ್ಟಿಲ್ವಾ ಅಂದ್ರೆ ನಾನು ಇಲ್ಲನೇ ಹೇಳ್ತಾ ಇದ್ದಲ್ವಾ, ನಾನು ಕೊಟ್ಟಿದ್ದೆ ಅಂತಂದ್ರೆ ಸರ್. ಇವಾಗ ನಿಮ್ಗೆ ಏನ್ ಡಿಫ್ರೆನ್ಸ್ ನೋಡಿ ಸರ್, ನಾವು ಬಂದ್ಬಿಟ್ಟು ನೋಟಿಸ್ ಕೊಟ್ಟಿದೆ ಅಂತ ಸುಳ್ಳು ಹೇಳಿಲ್ಲ, ನಾವು ಕೊಟ್ಟಿಲ್ಲನೇ ಹೇಳ್ತಾ ಇದ್ದೀವಿ. ಅದು ಅವ್ರನ್ನು ಬಂದ್ಬಿಟ್ಟು ಕೊಟ್ಟಿಲ್ಲನೇ ಹೇಳ್ತಾ ಇದ್ದಾರೆ. ಒಂದು ಅರ್ಥ ಇರ್ಬೇಕು, ಕರೆಕ್ಟಾ? ಸರ್, ಮಾಡಿರೋ ತಪ್ಪುಗಳೆಲ್ಲ ಬಂದ್ಬಿಟ್ಟು ಸರ್ ನೀವು ಒಂದು ಮಾತು ಕೇಳಿದ್ರಿ, ನೀವು ಪತ್ರಿಕರ್ತ. ನೋ ನಾವು MLA ಪರವಾಗಿ ಮಾತಾಡ್ತಾ ಇರೋದು, MLA ರೂಲಿಂಗ್ MLA. ಎಸ್, ಅವ್ರ ಪರ್ಮಿಷನ್ ಅಂದ್ರೆ ನಾನು ಮಾತಾಡಲ್ಲ ಸರ್. ನಾನು ಇದು ಮೇಡಮ್ ಅವ್ರ ರೆಫರೆನ್ಸ್ ಇಟ್ಟಿ ಅವ್ರ ಪರವಾಗಿ ಮಾತಾಡ್ತೀನಿ. ಅವ್ರ ಪರವಾಗಿ ನಾನು ಮಾತಾಡಿಲ್ಲ ಅಂದ್ರೆ ನನಗೆ ವ್ಯಾಲ್ಯೂ ಇದೆ. ಅವ್ರ ಪರ್ಮಿಷನ್ ಅಂದ್ರೆ ಮಾತಾಡಿ. ದಾಖಲೆ MLA ಕೊಟ್ಟಿಲ್ಲ ಅಂದ್ರೆ ನನಗೆ ಸಿಗುತ್ತಾ? ಈ ದಾಖಲೆ ಬಂದ್ಬಿಟ್ಟು MLA ಕೊಟ್ಟಿರೋದು, MLA ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾವು ಕಟ್ತೀವಿ ಅಂತ ಹೇಳಿದ್ರೆ ನಾನು ಕಟ್ಟಕ್ಕಾಗುತ್ತಾ? ನಾನು ಮುನ್ಸಿಪಾಲಿಟಿ ಪ್ರೆಸಿಡೆಂಟಾ, ಸ್ಟ್ಯಾಂಡಿಂಗ್ ಕಮಿಟಿಯಾ, ಇವಾಗ ಬಾಡಿ ಇದೆಯಾ? ಏನಿಲ್ಲ. ಈಗ ಆರೋಪಗಳು ಬಂದಿರೋದು MLA ಮೇಲೆ. ಎಸ್, ಅದಕ್ಕೆ MLA ಉತ್ತರ ಕೊಡ್ಬೇಕು ಸರ್. MLA ಉತ್ತರ ಕೊಡೋದ್ರಲ್ಲಿ ಅದ್ರಲ್ಲಿ ಅರ್ಥ ಇಲ್ಲ. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. MLA ಪರವಾಗಿ ಸರ್, ಸರ್ ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್. ನಮ್ದು ಸರ್ ನ್ಯಾಷನಲ್, ಸರ್ ಒಂದ್ ನಿಮಿಷ, ನಮ್ದು ನ್ಯಾಷನಲ್ ಪಾರ್ಟಿ. MLA ಪರವಾಗಿ ಬ್ಲಾಕ್ ಪ್ರೆಸಿಡೆಂಟ್ ಬಂದಿದ್ದಾರೆ, KDA ಚೇರ್ಮನ್ ಬಂದಿದ್ದಾರೆ, ನಾವು ವರ್ಕಿಂಗ್ ಪ್ರೆಸಿಡೆಂಟು, ಇವರೆಲ್ಲ ಪಕ್ಷದವರು, ಕೌನ್ಸಿಲರ್ಸ್ ಎಲ್ಲ ಕಾಂಗ್ರೆಸ್ ಕೌನ್ಸಿಲರ್. MLA ಪರವಾಗಿ ನಾವು ಕೊಡ್ತಾ ಇರೋದು. ಯಾರು MLA ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಾ? ಸುಳ್ಳು ಮಾಹಿತಿಗಳು ಕೊಟ್ಟು ಮಾತಾಡಿದ್ರೆ ನಾವು ಸುಮ್ಮನೆ ಇದ್ಬಿಡ್ತೀವ? ಅದೆಲ್ಲ ಆಗಲ್ಲ. ಸುಮ್ಮನೆ ವರ್ಷ ಕೊಟ್ಟಿದ್ದಾಯ್ತು. DPR ಕೂಡ ಅಪ್ರೂವ್ ಆಗಿದ್ದಿಲ್ಲ. ಆದ್ಮೇಲೆ ಸರ್ ಲೋನ್ಗೆ ಹೋಗಿರೋದು. ಬೋರ್ಡ್ ಹಾಕಿದ್ದಿಲ್ಲ. ಬೋರ್ಡ್ ಹಾಕಿದೆ, ಡ್ರಾಂಗ್ ಹಾಕ್ಸಿದ್ವಿ, ಎಲ್ಲ ಹಾಕಿದ್ವಲ್ಲ ಸರ್. ಒಳ್ಳೆ ಕೆಲಸ ಆಗೋದನ್ನ ಡಿಸ್ಟರ್ಬ್ ಮಾಡೋದು, ಮೋಟರ್ ಅನ್ವಾಂಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಸರ್ ಅತಿ ಶೀಘ್ರದಲ್ಲಿ